ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ನೀವು ರೀಸೆಂಟ್ ಆಗಿ ಒಂದು ನ್ಯೂಸ್ ಅನ್ನ ಕೇಳಿರ್ತೀರ. ಏನಂತಂದ್ರೆ, ಬಡ್ಡಿಗೆ ಪಾಪ ಒಬ್ಬ ಮಹಿಳೆ ಹಣವನ್ನ ಇಸ್ಕೊಂಡಿರ್ತಾಳೆ. ಆ ಮನೆಗೆ ತನ್ನ ಮಗಳು, ಪ್ರೆಗ್ನೆಂಟ್ ಮಗಳು ಪಾಪ ಮನೆಗೆ ಬಂದಿರ್ತಾಳೆ, ತುಂಬು ಗರ್ಭಿಣಿ ಮನೆಗೆ ಬಂದಿರ್ತಾಳೆ, ಮನೇಲಿರ್ತಾಳೆ. ಈ ಬಡ್ಡಿ ಕೊಟ್ಟಿರ್ತಾರಲ್ಲ, ಬಡ್ಡಿಗೆ ದುಡ್ಡು, ಅವರು ಮನೆಗೆ ಬಂದು ದುಡ್ಡು ಕೇಳಕ್ ಬರ್ತಾರೆ. ಆಗ ಪಾಪ ಆ ಮಹಿಳೆ, ಇಲ್ಲ ಇನ್ನೊಂದು ವಾರ ಟೈಮ್ ಬೇಕು, ನಾನು ದುಡ್ಡು ಕೊಡ್ತೀನಿ, ನಾನು ದುಡ್ಡು ಕೊಡೋದಲ್ಲಿ ಎಲ್ಲೂ ಹೋಗಲ್ಲ, ಖಂಡಿತ ನಾನು ಬಡ್ಡಿ ಸಮೇತ ದುಡ್ಡು ಕೊಡ್ತೀನಿ ಅಂತ ಆ ಮಹಿಳೆ ಹೇಳ್ತಾಳೆ. ಆಗ ಬಡ್ಡಿಗೆ ದುಡ್ಡು ಕೊಟ್ಟಿರೋರು ಆ ಮಹಿಳೆ ಮೇಲೆ ಕೈ ಮಾಡೋದಕ್ಕೆ ಹೋಗ್ತಾರೆ. ಆಗ ಪಾಪ ತುಂಬು ಗರ್ಭಿಣಿ ಮುಂದೆ ಬಂದು ಜಗಳವನ್ನ ನಿಲ್ಸೋದಕ್ಕೆ ಬರ್ತಾಳೆ. ಆಗ ತುಂಬು ಗರ್ಭಿಣಿಗೆ ಹೊಡೆದು ಆ ಮಗು ಪಾಪ ಹೊಟ್ಟೆಲ್ಲೇ ಸತ್ತೋಗುತ್ತೆ. ಈ ಒಂದು ಇನ್ಸಿಡೆಂಟನ್ನು ಕೇಳಿರ್ತೀರ. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಘಟನೆ ನಡೆದಿದೆ. ಮಹಿಳೆಯರನ್ನ ಕೂಡಾಕಿ ಮೀಟ್ರು ಬಡ್ಡಿ ದಂಧೆಕೋರರು ಥಳಿಸಿದ್ದಾರೆ. SP ಕಚೇರಿ ಎದುರು ಸಂತ್ರಸ್ತೆಯರ ಕಣ್ಣೀರು ಇಟ್ಟಿದ್ದಾರೆ. ಗದಗ ಜಿಲ್ಲೆಯ ಮೀಟರ್ ಬಡ್ಡಿ ದಂಧೆಕೋರರ ಅಟ್ಟಹಾಸ ಮುಂದುವರಿತಾನೆ ಇದೆ. ಸಾಲದ ಬಡ್ಡಿ ಹಣಕ್ಕಾಗಿ ಇಬ್ಬರು ಮಹಿಳೆಯರನ್ನ ಮನೆಯಲ್ಲೇ ಕೂಡಿ ಹಾಕಿ ಹಿಗ್ಗಾಮುಗ್ಗಾ ತಿಳಿಸಿರುವಂತಹ ಆರೋಪ ಮೀಟರ್ ಬಡ್ಡಿ ದಂಧೆಕೋರರ ವಿರುದ್ಧ ಕೇಳಿ ಬಂದಿದೆ. ಎಲ್ಲಿದೆ ಇನ್ನು ನಮ್ಮ ಕಾನೂನು? ಎರಡು ಹೆಣ್ಣು ಮಕ್ಕಳನ್ನ ಮನೆ ಒಳಗಡೆ ಕೂಡಾಕಿ ಹೊಡಿತಾರೆ ಅಂತಂದ್ರೆ ಇವರಿಗೆ ಕಾನೂನು ಮೇಲೆ ನಯಾ ಪೈಸದ ಭಯ ಭಕ್ತಿ ಇಲ್ಲ. ಘಟನೆ ಬಗ್ಗೆ ಸ್ಥಳೀಯ ಪೊಲೀಸರು ಕೂಡ ದೂರನ್ನ ಸ್ವೀಕರಿಸಿಲ್ಲ. ಇವರು ಕೂಡ ಹಣವನ್ನ ತಗೊಂಡಿರಬಹುದು. ಹಂಗಾಗಿ ಆ ಒಂದು ಪಾಪ ಪೊಲೀಸರು ಕೂಡ ದೂರನ್ನ ಸ್ವೀಕರಿಸಿಲ್ಲ. ಹೊಡೆದ್ರೆ ಹೊಡಿತಾರೆ, ಹೊಡೆಸ್ಕೊಂಡ್ರೆ ಹೊಡೆಸ್ಕೊಳ್ತಾರೆ ಅಂತ ಸುಮ್ಮನಾಗಿದ್ದಾರೆ. ಈ ಕಾರಣಕ್ಕೆ ನೊಂದ ಮಹಿಳೆಯರು ಗದಗ SP ಕಚೇರಿ ಎದುರು ಕಣ್ಣೀರಿಡುತ್ತಾ ನ್ಯಾಯಕ್ಕಾಗಿ ಧರಣಿಯನ್ನು ನಡೆಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಸಾರ್ವಜನಿಕರ ಜೀವ ಹಿಂತಿರುವಂತಹ ಅಕ್ರಮ ಮೀಟರ್ ಬಡ್ಡಿ ದಂಧೆಕೋರರ ಅಟ್ಟಹಾಸ ದಿನದಿಂದ ದಿನಕ್ಕೆ ಮಿತಿ ಮೀರ್ತಾ ಇದೆ. ಜಿಲ್ಲಾ ಪೊಲೀಸ್ ಇಲಾಖೆ ಇತ್ತೀಚೆಗಷ್ಟೇ ಬಡ್ಡಿ ಕುಳುಗಳ ವಿರುದ್ಧ ಸಮರವನ್ನ ಸಾರಿ ಬೃಹತ್ ದಾಳಿಗಳನ್ನ ನಡೆಸಿದ್ರು ಸಹ ದಂಧೆಕೋರರು ಮಾತ್ರ ಕಾನೂನಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನ ನೀಡ್ತಾ ಇಲ್ಲ. ಇದೀಗ ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಶಿರೋಳ ಗ್ರಾಮದಲ್ಲಿ ಭೀಕರ ಘಟನೆಯೊಂದು ಬೆಳಕಿಗೆ ಬಂದಿದ್ದು, ವಾರದ ಬಡ್ಡಿ ಹಣ ನೀಡದಿದ್ದಕ್ಕೆ ಇಬ್ಬರು ಅಸಹಾಯಕ ಮಹಿಳೆಯರನ್ನ ಮನೆಯೊಂದರಲ್ಲಿ ಕೂಡಿ ಹಾಕಿ ಹಿಗ್ಗಾಮುಗ್ಗಾ ಥಳಿಸಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ಈ ದಂಧೆಕೋರರ ಕೈಯಿಂದ ಹೇಗೋ ತಪ್ಪಿಸ್ಕೊಂಡು ಪಾಪ ಬಂದಿರುವಂತಹ ಮಹಿಳೆಯರು ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಅಂದರೆ SP ಕಚೇರಿ ಎದುರು ಕಣ್ಣೀರಿಡುತ್ತಾ ನ್ಯಾಯಕ್ಕಾಗಿ ಮೊರೆ ಹೋಗಿದ್ದಾರೆ. ಶಿರೋಳ ಗ್ರಾಮದ ನಿವಾಸಿಗಳಾದಂತಹ ಬಸವಣ್ಣಮ್ಮ ಅಂಗಡಿ ಮತ್ತು ಮಹಾದೇವಿ ಮಠದ ಹಲ್ಲೆಗೊಳಗಾದ ಮಹಿಳೆಯರಾಗಿದ್ದಾರೆ. ಇವರು ಅದೇ ಗ್ರಾಮದ ಅಕ್ರಮ ಬಡ್ಡಿ ದಂಧೆಕೋರರ ಸಿದ್ದಯ್ಯ ಹೊಸಮನಿ ಹಾಗೆ ಆತನ ಮಗ ವಿನೋದ್ ಹೊಸಮನಿ ಎಂಬುವವರಿಂದ ಸಾಲವನ್ನ ತಗೊಂಡಿದ್ರು. ಆರೋಪಿತ ಸಿದ್ದಯ್ಯ ಹೊಸಮನಿ ಸಂತ್ರಸ್ತೆ ಮಹಾದೇವಿ ಮಠದವರಿಗೆ 1.5 ಲಕ್ಷ 1.50 ಲಕ್ಷ ರೂಪಾಯಿಯನ್ನ ಸಾಲ ನೀಡಿ ವಾರಕ್ಕೆ ಬರೋಬ್ಬರಿ 4,500 ರೂಪಾಯಿ ಬಡ್ಡಿಯನ್ನ ವಸೂಲಿ ಮಾಡ್ತಿದ್ರು. ಮತ್ತೊಬ್ಬ ಮಹಿಳೆ ಬಸವಣ್ಣಮ್ಮ ಅವರಿಗೆ 3 ಲಕ್ಷ ರೂಪಾಯಿಯನ್ನ ಸಾಲ ನೀಡಿ ಪ್ರತಿ ವಾರಕ್ಕೆ 9,000 ರೂಪಾಯಿಗಳ ಭಾರಿ ಬಡ್ಡಿಯನ್ನ ಕಿತ್ಕೊಳ್ತಿದ್ರು ಎನ್ನಲಾಗ್ತಿದೆ. ಕಳೆದ 3 ವರ್ಷಗಳಿಂದ ಈ ಮಹಿಳೆಯರು ನಿಯಮಿತವಾಗಿ ಕಷ್ಟಪಟ್ಟು ಬಡ್ಡಿ ಹಣವನ್ನ ಪಾವತಿಸಿಕೊಂಡು ಬಂದಿದ್ರು. ಕಳೆದ 3 ತಿಂಗಳಿನಿಂದ ಆರ್ಥಿಕ ಸಂಕಷ್ಟದಿಂದಾಗಿ ಮಹಿಳೆಯರಿಗೆ ವಾರದ ಬಡ್ಡಿ ಹಣವನ್ನ ಸರಿಯಾಗಿ ಪಾವತಿಸಲು ಸಾಧ್ಯವಾಗಲಿಲ್ಲ. ಇದರಿಂದ ಕೋಪಗೊಂಡಂತಹ ಸಿದ್ದಯ್ಯ ಹೊಸಮನಿ ಹಾಗೆ ಆತನ ಮಗ ವಿನೋದ್ ಮಹಿಳೆಯರನ್ನ ಬಲವಂತವಾಗಿ ಮನೆಯೊಳಗಡೆ ಎಳ್ಕೊಂಡು ಹೋಗಿ ಹೊರಗಡೆಯಿಂದ ಲಾಕ್ ಮಾಡಿ ಮೃಗಗಳಂತೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ ಎಂಬ ಆರೋಪ ವ್ಯಕ್ತವಾಗ್ತಿದೆ. ದಂಧೆಕೋರರ ದೌರ್ಜನ್ಯದಿಂದ ಬಚಾವಾಗಿ ಬಂದಂತಹ ಮಹಿಳೆಯರು ಪಾಪ ತಕ್ಷಣವೇ ನ್ಯಾಯಕ್ಕಾಗಿ ನರಗುಂದ ಪೊಲೀಸ್ ಠಾಣೆಗೆ ಧಾವಿಸಿದ್ದಾರೆ. ಆದರೆ ಅಲ್ಲೂ ಕೂಡ ಪೊಲೀಸರು ದೂರನ್ನ ತಗೊಂಡ್ಲಿಲ್ಲ, ಅವರು ನಿರಾಕರಿಸಿದ್ದಾರೆ. ಅದಾಗಿದ ತಕ್ಷಣನೇ SP ಆಫೀಸಿಗೆ ಹೋಗಿದ್ದಾರೆ, ಅಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸ್ಟೇಷನ್ನಲ್ಲಿ ನ್ಯಾಯ ಸಿಗದಂತಹ ಕಾರಣ ಅಸಹಾಯಕ ಮಹಿಳೆಯರು ಗದಗ SP ಕಚೇರಿಗೆ ಬಂದು ಕಣ್ಣೀರಿಡುತ್ತಾ ನಮಗೆ ಬಡ್ಡಿಕೋರರಿಂದ ರಕ್ಷಣೆ ನೀಡಿ ನ್ಯಾಯ ಕೊಡಿಸಿ ಅಂತ ಹೇಳ್ಬಿಟ್ಟು ಅಧಿಕಾರಿಗಳ ಮುಂದೆ ಅಳಲನ್ನು ತೋಡ್ಕೊಂಡಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಇಂತಹ ಅಕ್ರಮ ಹಣಕಾಸು ಜಾಲಗಳು ಸಾರ್ವಜನಿಕರನ್ನ ಪೀಡಿಸ್ತಿರೋದು ಇದೇ ಮೊದಲೇನಲ್ಲ. ಇತ್ತೀಚೆಗಷ್ಟೇ ಗದಗ ಪೊಲೀಸರು ಕೂಡ 6 ವಿಶೇಷ ತಂಡಗಳನ್ನು ರಚಿಸಿಕೊಂಡು ಅಕ್ರಮ ಬಡ್ಡಿ ದಂಧೆಕೋರರ ಮನೋಹರ್ ಕಟ್ಟಿಮನಿ ಎಂಬಾತನನ್ನ ಮನೆ ಹಾಗೆ ಕಚೇರಿಗಳ ಮೇಲೆ ಭರ್ಜರಿ ದಾಳಿಯನ್ನು ಕೂಡ ನಡೆಸಿದ್ರು. ಆ ವೇಳೆ 150ಕ್ಕೂ ಹೆಚ್ಚು ಚೆಕ್ಗಳು, 65ಕ್ಕೂ ಹೆಚ್ಚು ಖಾಲಿ ಬಾಂಡ್ ಪೇಪರ್ಗಳು, 422 ಗ್ರಾಂ ಚಿನ್ನ ಹಾಗೆ ಲಕ್ಷಾಂತರ ರೂಪಾಯಿ ನಗದು ಹಣವನ್ನ ವಶಪಡಿಸಿಕೊಳ್ಳಲಾಗಿತ್ತು. ಆದರೂ ಸಹ ಗ್ರಾಮೀಣ ಭಾಗಗಳಲ್ಲಿ ಇಂತಹ ಮೀಟ್ರು ಬಡ್ಡಿ ದಂಧೆಕೋರರ ಕಿರುಕುಳ ನಿಂತಿಲ್ಲ ಎನ್ನುವುದು ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿದೆ. ಸದ್ಯ SP ಕಚೇರಿ ಮೆಟ್ಟಿಲೇರಿರುವಂತಹ ಈ ಒಂದು ಮಹಿಳೆಯರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಿರಿಯ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.